ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಏನಪ್ಪ ಅಂದರೆ ಗ್ರಾಮ ಪಂಚಾಯಿತಿಯ ಬಗ್ಗೆ ಸಂಪೂರ್ಣವಾಗಿ ಸಾವಿವರಾಗಿ ಏನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಈ ಗ್ರಾಮ ಪಂಚಾಯಿತಿ ಬಗ್ಗೆ ನಾನು ತೆಗೆದುಕೊಂಡಂಥ ಅಂಶ ಎಲ್ಲಿಂದಪ್ಪ ಅಂದ್ರೆ ನೋಟ್ಸ್ ಎಲ್ಲಿಂದಪ್ಪ ಅಂದ್ರೆ ಸರ್ಕಾರಿ ಪುಸ್ತಕಗಳಿಂದ ಅತಿ ಪ್ರಮುಖ ಅಂಶಗಳನ್ನು ಬರೆದುಕೊಂಡು ಈ ವಿಡಿಯೋದಲ್ಲಿ ನಿಮಗೆ ಏನಪ್ಪ ಅಂದ್ರೆ ತಿಳಿಸ್ಕೊಡ್ತೀನಿ. ನೋಡ್ರಿ, ನಮ್ಮ ಹಿಂದಿನ ವಿಡಿಯೋ ಏನಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡೀನಿ. ಯಾರೆಲ್ಲ ಆ ಕಾಯ್ದೆ ಬಗ್ಗೆ ವಿಡಿಯೋ ನೋಡಿಲ್ಲ, ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಏನಪ್ಪ ಅಂದ್ರೆ ಆ ಹಿಂದಿನ ವಿಡಿಯೋ ನೋಡ್ಬೋದು. ಮತ್ತು ಇನ್ಸ್ಟಾಗ್ರಾಮ್ ಕೂಡ ಚಾನಲ್ ಕೊಟ್ಟಿರ್ತೀನಿ, ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸು ಮತ್ತು ಏನಿರುತ್ತೆ ಕ್ವಶನ್ ಆನ್ಸರ್ ಕ್ವಿಜ್ ಎಲ್ಲ ಬರ್ತಿರ್ತಾವೆ. ಹೋಗಿ ಏನಪ್ಪ ಅಂದ್ರೆ ಫಾಲೋ ಮಾಡ್ಕೋಬೋದು. ಇದು ವಿಡಿಯೋ ಏನಪ್ಪ ಅಂದ್ರೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಯ್ತದೆ ಮತ್ತು 6ರಿಂದ 10ನೇ ತರಗತಿ ಮಕ್ಕಳಿಗೆ ಕೂಡ ಹೆಲ್ಪ್ ಆಗುವಂಥ ವಿಡಿಯೋ. ಎಲ್ಲರೂ ವಿಡಿಯೋ ಕೊನೆಯವರು ನೋಡ್ರಿ. ಬನ್ನಿ ಚರ್ಚೆ ಮಾಡೋಣ ಈ ವಿಡಿಯೋ ಬಗ್ಗೆ. ನೋಡ್ರಿ, ಗ್ರಾಮ ಪಂಚಾಯಿತಿ ಪಂಚಾಯತ್ ರಾಜ್ ಸಂಸ್ಥೆಗಳ ಅಡಿಪಾಯದಂತೆ ಕೆಳ ಹಂತದಲ್ಲಿ ಅಸ್ತಿತ್ವದಲ್ಲಿರುವಂಥ ಸಂಸ್ಥೆ ಗ್ರಾಮ ಪಂಚಾಯಿತಿ. ಅಂದ್ರೆ ಇದು ಯಾವ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತದೆ ಗ್ರಾಮ ಪಂಚಾಯಿತಿ ಅಂದ್ರೆ ಪಂಚಾಯತ್ ರಾಜ್ ಸಂಸ್ಥೆ ಕೆಳಗೆ ಏನಪ್ಪ ಅಂದ್ರೆ ಕೆಲಸ ಮಾಡ್ತದೆ. ಈಗ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಹೇಗೆ ರಚನೆಗೊಳ್ಳುತ್ತದಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಗಳು ಜನಸಂಖ್ಯೆಯ ಆಧಾರವಾಗಿ ರಚನೆಗೊಳ್ಳುತ್ತವೆ. ಅಂದ್ರೆ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ರಚನೆ ಮಾಡ್ಬೇಕಾದ್ರೆ ಅಲ್ಲಿನ ಜನಸಂಖ್ಯೆ ಏನಪ್ಪ ಅಂದ್ರೆ ಬಹಳ ಪ್ರಮುಖವಾದಂಥ ಮಹತ್ವವನ್ನು ಹೊಂದದ. ಜನಸಂಖ್ಯೆ ಇದ್ರೆ ಮಾತ್ರ ಗ್ರಾಮ ಪಂಚಾಯಿತಿ ರಚನೆ ಮಾಡ್ತಾರೆ. ನೋಡ್ರಿ, 5,000ದಿಂದ 7,000 ಜನಸಂಖ್ಯೆಯಲ್ಲಿರುವ ಒಂದು ಗ್ರಾಮ ಅಥವಾ 2-3 ಗ್ರಾಮಗಳು ಸೇರಿ ಒಂದು ಗ್ರಾಮ ಪಂಚಾಯಿತಿ ರಚನೆಯಾಗುತ್ತದೆ. ನೋಡ್ರಿ, ಒಂದು ಗ್ರಾಮ ಪಂಚಾಯಿತಿ ರಚನೆ ಆಗ್ಬೇಕಪ್ಪ ಅಂದ್ರೆ ಅಲ್ಲಿರುವಂಥ ಜನಸಂಖ್ಯೆ 5,000ರಿಂದ 7,000 ಜನಸಂಖ್ಯೆ ಇತ್ತಪ್ಪ ಅಂದ್ರೆ 1, 2 ಅಥವಾ 3 ಗ್ರಾಮಗಳು ಸೇರೇನಪ್ಪ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಯನ್ನು ರಚನೆಯನ್ನು ಮಾಡ್ಕೊಳ್ತಾವೆ. ಇಂಪಾರ್ಟೆಂಟ್ ನೋಡ್ರಿ, 5,000ರಿಂದ 7,000 ಜನಸಂಖ್ಯೆ ಇರಬೇಕು. ಆವಾಗ ಮಾತ್ರ ಏನಪ್ಪ ಅಂದ್ರೆ ನೀವು ಒಂದು ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡಬಹುದು. ಓಕೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಮಲೆನಾಡಿನ ಪ್ರದೇಶಗಳಲ್ಲಿ ಕೇವಲ 2,000 ಜನಸಂಖ್ಯೆ ಇರುವ ಗ್ರಾಮ ಅಥವಾ ಗ್ರಾಮಗಳು ಸೇರಿ ಒಂದು ಗ್ರಾಮ ಪಂಚಾಯಿತಿಯನ್ನು ರಚಿಸಿಕೊಳ್ಳಲು ಅವಕಾಶ ಕಲ್ಪಿಸಿದೆ. ಅಂದ್ರೆ ಇದು ಮಲೆನಾಡು ಗುಡ್ಡಗಾಡು ಪ್ರದೇಶ ಆಗಿರುವುದರಿಂದ ಅಲ್ಲಿ ಮನೆಗಳು ಒಂದೇ ರೀತಿ ಇರಲ್ಲ. ಅಂದ್ರೆ ಒಂದೇ ತಳಿದ್ರೆ ಗುಡ್ಡಗಳು ಕುಸಿದು ಬೀಳ್ತಾವೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಅಲ್ಲಿ ಖಾಲಿ 2,000 ಜನಸಂಖ್ಯೆ ಇತ್ತಪ್ಪ ಅಂದ್ರೆ 2-3 ಗ್ರಾಮಗಳು ಸೇರೇನಪ್ಪ ಅಂದ್ರೆ ಅವು ಒಂದು ಗ್ರಾಮ ಪಂಚಾಯತ್ ರಚನೆ ಮಾಡ್ಕೋಬೇಕು. ಇದು ವಿಶೇಷವಾದಂಥ ಸಂವಿಧಾನದಲ್ಲಿ ಕೊಟ್ಟಾರೆ. ಯಾವುದು? ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಮಲೆನಾಡಿನ ಪ್ರದೇಶ. ಇಂಪಾರ್ಟೆಂಟ್ ನೋಡ್ರಿ, ಎಲ್ಲ ಏನಪ್ಪ ಅಂದ್ರೆ ಸೈಡ್ನಾಗ ಬರೆದಿಕ್ಕೋರಿ. ಯಾಕಂದ್ರೆ ಒಳ ಮೀಸಲು ಜಾರಿಗಾಗಿದೆ. ಆದಷ್ಟು ನಿಮಗೇನಪ್ಪ ಅಂದ್ರೆ ಪೊಲೀಸ್ ಎಕ್ಸಾಮು ಎಲ್ಲ ರೀತಿಯ ಎಕ್ಸಾಮ್ಗಳು ಬರ್ತಾವೆ. ನೋಡ್ರಿ, ಪ್ರತಿ 400 ಮತದಾರನಿಗೆ ಒಬ್ಬ ಪ್ರತಿನಿಧಿ ಆಯ್ಕೆಯಾಗುತ್ತಾನೆ. ಅಂದ್ರೆ ನಾವು ಗ್ರಾಮ ಪಂಚಾಯತ್ದಾಗ ಎಲೆಕ್ಷನ್ ನಿಂತೀವಪ್ಪ ಅಂದ್ರೆ ನಾ ಗೆಲ್ಲಬೇಕಾದ್ರೆ ಎಷ್ಟು ಓಟ್ ಬೀಳಬೇಕಪ್ಪ ಅಂದ್ರೆ ನಮಗೆ 400 ಓಟ್ ಬಿತ್ತಪ್ಪ ಅಂದ್ರೆ ನೀವು ಆ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಆಯ್ಕೆ ಆಯ್ತೀರಿ. ಈ ಗ್ರಾಮ ಪಂಚಾಯಿತಿಯಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಮೀಸಲು ಸ್ಥಾನಗಳಿವೆ. ಅಂದ್ರೆ 400 ಓಟ್ ಬೀಳಬೇಕು. ಮತ್ತು ನಿಮಗೇನಾದ್ರು ಅಂದ್ರೆ ಮೀಸಲಾತಿ ಕೂಡ ಅದ. ಪರಿಶಿಷ್ಟ ಜಾತಿ ಅಂದ್ರೆ ST SC ಮತ್ತು ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಏನಪ್ಪ ಅಂದ್ರೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಒದಗಿಸಿ ಕೊಟ್ಟಾರೆ ನಿಮಗೆ. ಈಗ ಗ್ರಾಮ ಪಂಚಾಯಿತಿಯ ಆಡಳಿತವರಿ ಮೊದಲ ಸಭೆ ದಿನದಿಂದ ಆರಂಭಗೊಂಡು ಪೂರ್ಣ 5 ವರ್ಷದವರೆಗೆ ಇರುತ್ತದೆ. ಅಂದ್ರೆ ನೀವು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆದಪ್ಪ ಅಂದ್ರೆ ಮೊದಲನೇ ಸಭೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಒಟ್ಟು 5 ವರ್ಷ ಆಗಿವರೆಗೂ ನಿನ್ನ ಆಳ್ವಿಕೆ ಇರ್ತದೆ. ಅಂದ್ರೆ ನೀನು ಆ ಗ್ರಾಮ ಪಂಚಾಯತಿಯ ಸದಸ್ಯನಾಗಿರ್ತೀವಿ ಒಟ್ಟು 5 ವರ್ಷ. ಓಕೆ, ಗ್ರಾಮ ಪಂಚಾಯತಿ ಸಭೆಗಳು ಕನಿಷ್ಠ 2 ತಿಂಗಳಿಗೊಮ್ಮೆ ನಡೆಯಬೇಕು. ಹಾಗೂ ಸಭೆಯಲ್ಲಿ 1/3 ಭಾಗದಷ್ಟು ಪಂಚಾಯತಿ ಸದಸ್ಯರು ಹಾಜರಿದ್ದಲ್ಲಿ ಮಾತ್ರ ನಿರ್ಧಾರಗಳಿಗೆ ಸಮ್ಮತಿ ದೊರೆಯುತ್ತದೆ. ಏನಪ್ಪ ಅಂದ್ರೆ ಈ ಗ್ರಾಮ ಪಂಚಾಯತ್ನಾಗ ಮೆಂಬರ್ಗಳು ಗೆದ್ಮ್ಯಾಗ ಅವರು ಪ್ರತಿ 2 ತಿಂಗಳಿಗೆ ಏನಪ್ಪ ಅಂದ್ರೆ ಒಂದು ಸಭೆನ ಮಾಡಬೇಕು. ಅದರಲ್ಲಿ ಎಷ್ಟು ಜನ ಇರ್ಬೇಕಪ್ಪ ಅಂದ್ರೆ 1/3 ಭಾಗದಷ್ಟು ಜನ ಇದ್ದಾಗ ಅಲ್ಲಿ ಯಾವುದೇ ರೀತಿ ಒಂದು ನಿರ್ಧಾರವನ್ನು ಕೈಗೊಂಡಾಗ ಅದು ಮುಂದುವರಿಬೇಕಪ್ಪ ಅಂದ್ರೆ ಅದು ಜಾರಿಗೆ ಬರ್ಬೇಕಪ್ಪ ಅಂದ್ರೆ 1/3 ಭಾಗದಷ್ಟು ಜನ ಮಾತ್ರ ಇದ್ದಾಗ ಮಾತ್ರ ಅದು ಪಂಚಾಯತ್ ಏನಪ್ಪ ಅಂದ್ರೆ ಒಪ್ಕೋತಂದ್ರೆ ನಿರ್ಧಾರ ಆಯ್ತದ. ಅದು ನಾವು ಯಾವುದೇ ರೀತಿ ಕೆಲಸ ಮಾಡ್ಕೋಬಹುದು. ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಒಟ್ಟಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು 30 ತಿಂಗಳ ಅವಧಿಯವರೆಗೆ ಆಯ್ಕೆ ಮಾಡುತ್ತಾರೆ. ಅಂದ್ರೆ ಏನಪ್ಪ ಅಂದ್ರೆ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಆಯ್ಕೆ ಮಾಡ್ತಾರೆ. ಇಂಪಾರ್ಟೆಂಟ್ ನೋಡ್ರಿ, ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಎಷ್ಟು ತಿಂಗಳವರೆಗೆ ಅಪ್ಪ ಅಂದ್ರೆ 30 ತಿಂಗಳ ಅವಧಿವರೆಗೆ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ತಾರೆ. ಚುನಾಯಿತ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸಭೆಗಳ ಅಧ್ಯಕ್ಷತೆ ವಹಿಸುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಸಭೆಯ ಅಧ್ಯಕ್ಷತೆ
ವಹಿಸಿ ಸಭೆಯ ಕಲಾಪಗಳನ್ನು ನಡೆಸಬೇಕು. ನೋಡ್ರಿ, ಆ ಪಂಚಾಯತಿ ಅಧ್ಯಕ್ಷರು ಮಾಡ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸಭೆ ನಡೆದಾಗ ಆ ಸಭೆ ಅಧ್ಯಕ್ಷತೆ ಅವರು ವಹಿಸ್ಕೋಬೇಕು. ಯಾರು? ಅಧ್ಯಕ್ಷರು, ಗ್ರಾಮ ಪಂಚಾಯತ್. ಬಟ್ ಆ ಅಧ್ಯಕ್ಷರಿಲ್ಲ ಏನಪ್ಪ ಅಂದ್ರೆ ಉಪಾಧ್ಯಕ್ಷರು ಏನು ಮಾಡಬೇಕು, ಅಧ್ಯಕ್ಷತೆಯ ಸ್ಥಾನದಲ್ಲಿ ಕುಂತೇನಪ್ಪ ಅಂದ್ರೆ ಅಲ್ಲಿ ನಡೆಯುವಂಥ ಎಲ್ಲ ಚರ್ಚೆಗಳೇನಪ್ಪ ಅಂದ್ರೆ ಕಾರ್ಯಕಲಾಪಗಳಿಗೆ ಅವರೇನಪ್ಪ ಅಂದ್ರೆ ಮುಂದಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಯಾರಪ್ಪ ಅಂದ್ರೆ ಉಪಾಧ್ಯಕ್ಷರು. ಯಾವಾಗ? ಅಧ್ಯಕ್ಷರು ಇಲ್ಲ ಟೈಮಿಗೆ. ಓಕೆ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಯಮ ಅನ್ವಯಿಸಲಾಗುತ್ತದೆ. ಅಂದ್ರೆ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗ್ಬೇಕಂದ್ರೂ ಕೂಡ ನಿಮಗೇನಪ್ಪ ಅಂದ್ರೆ ಮೀಸಲಾತಿ ಕೊಟ್ಟಾರ. ಓಕೆನಾ? ಗ್ರಾಮ ಪಂಚಾಯಿತಿ ಕಾರ್ಯಪಾಲನೆಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರುತ್ತಾರೆ. ಇವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತದೆ. ಅಂದ್ರೆ ಈ ಪಂಚಾಯತ್ ಡೆವಲಪ್ ಆಗ್ಬೇಕಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲ, ಅವನ ಜೊತೆ ಯಾರು ಇರ್ತಾರಪ್ಪ ಅಂದ್ರೆ PDO ಅಂತ ಇರ್ತಾನೆ. ಅವ ಏನಪ್ಪ ಅಂದ್ರೆ ಗ್ರಾಮದ ಎಲ್ಲ ಅಭಿವೃದ್ಧಿಯನ್ನು ಅವನೇ ನೋಡ್ಕೋಬೇಕಾಯ್ತದ. PDO ಮತ್ತು ಅಧ್ಯಕ್ಷರು. ಏನಾದ್ರು ಗ್ರಾಮದಲ್ಲಿ ಏರುಪೇರು ಐತಪ್ಪ ಅಂದ್ರೆ ನಾವು ಹೋಗಿ ಕ್ವಶನ್ ಅವ್ರಿಗೆ ಮಾಡ್ಬೋದು. ಅವರು ರಾಜ್ಯ ಸರ್ಕಾರ ನೇಮಕ ಮಾಡ್ತದ ಅವರಿಗೆ. ಓಕೆ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು 24 ಏಪ್ರಿಲ್ ಆಚರಿಸುತ್ತೇವೆ. ಇಂಪಾರ್ಟೆಂಟ್ ನೋಡ್ರಿ, ನಾವು ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೇವಪ್ಪ ಅಂದ್ರೆ 24ನೇ ತಾರೀಕು, ಏಪ್ರಿಲ್ 24ನೇ ತಾರೀಕು ಆಚರಣೆ ಮಾಡ್ತೇವೆ. ಏಕೆಂದರೆ 1993 ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಿತ್ತು. ನಾವು ಯಾಕೆ ಏಪ್ರಿಲ್ 24ರಂದೇ ಆಚರಣೆ ಮಾಡ್ತೇವಪ್ಪ ಅಂದ್ರೆ 1992 ಪಂಚಾಯತ್ ರಾಜ್ ದಿನ ಅಂಗೀಕಾರ ಆಯ್ತದ. ಬಟ್ ಜಾರಿಗೆ ಬಂದಿದೆ ಯಾವಾಗಪ್ಪ ಅಂದ್ರೆ 1993 ಜಾರಿಗೆ ಬರ್ತದ. ಅದು ಏಪ್ರಿಲ್ 24. ಅದಕ್ಕಾಗಿ ಅದರ ಸವಿ ನೆನಪಿಗಾಗಿ ನಾವು ಪಂಚಾಯತ್ ರಾಜ್ ದಿನವನ್ನ ಏಪ್ರಿಲ್ 24ಕ್ಕೆ ಆಚರಣೆ ಮಾಡ್ತೀವಿ. ಭಾರತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು 24 ಏಪ್ರಿಲ್ 2010 ಮೊದಲ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಘೋಷಿಸಿದರು. ಅಂದ್ರ ಏಪ್ರಿಲ್ 24, 2010 ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದು ಮನಮೋಹನ್ ಸಿಂಗ್ ಏನಪ್ಪ ಅಂದ್ರ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವಂತ ಘೋಷಣೆ ಮಾಡ್ತಾರ. ಬಟ್ ಆಚರಣೆ ಮಾಡಲ್ಲ ಅವರು. ಓಕೆನಾ? ಏನ್ ಮಾಡ್ತಾರ? ಖಾಲಿ 2010 ಏನಪ್ಪ ಅಂದ್ರ ಘೋಷಣೆ ಮಾಡ್ತಾರ. ಬಟ್ ಅವರು ಆಚರಣೆ ಮಾಡಲ್ಲ, ಮುಂದೆ ಆಚರಣೆ ಮಾಡ್ತಾರ. ಓಕೆನಾ? 2000 ನೋಡಿ ನೆನಪಿಕೋರಿ 1993 ಜಾರಿಗೆ ಬರ್ತದ. ಅದಕ್ಕಾಗಿ ಏಪ್ರಿಲ್ 24 ಪಂಚಾಯತ್ ರಾಜ್ ದಿನವನ್ನ ಆಚರಣೆ ಮಾಡ್ತೇವೆ. ನೆಕ್ಸ್ಟ್ ನೋಡ್ರಿ, 2011ರಿಂದ ಭಾರತದ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವೆಂದು ಆಚರಿಸಲು ನಿರ್ಧರಿಸಿದೆ. ನೋಡ್ರಿ, ಮನಮೋಹನ್ ಸಿಂಗ್ 2010 ಘೋಷಣೆ ಮಾಡಿದ್ರು. ಬಟ್ ನಾವು ಯಾವಾಗ ಆಚರಣೆ ತಂದೇವಪ್ಪ ಅಂದ್ರೆ 2011 ಆಚರಣೆ ಇರುತ್ತೇವೆ. ಪ್ರತಿ ವರ್ಷ ಏಪ್ರಿಲ್ 24ನೇ ತಾರೀಕು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವೆಂದು ನಾವು ಆಚರಣೆ ಮಾಡ್ತಿದ್ದೇವೆ. ನೋಡ್ರಿ, ಈ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಭಾರತೀಯ ಸಂವಿಧಾನದ ಭಾಗ 7 ಅಡಿಯಲ್ಲಿ 40ನೇ ವಿಧಿಯು ಗ್ರಾಮ ಪಂಚಾಯತಿ ಸಂಘಟನೆಗೆ ಸಂಬಂಧಿಸಿದೆ. ಅಂದ್ರೆ ಸಂವಿಧಾನದ ಭಾಗ 7 ವಿಧಿ ಯಾವ್ದಪ್ಪ ಅಂದ್ರೆ 40ನೇ ವಿಧಿ. ಓಕೆ, ವಿಧಿ 243ರಿಂದ 243(0) ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದೆ. ಓಕೆ, ಅನುಸೂಚಿ ಯಾವುದಪ್ಪ ಅಂದ್ರೆ 11ನೇ ಅನುಸೂಚಿ ಸಂಬಂಧಪಟ್ಟದ. ಈ 11ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಗಳನ್ನು ಒಳಗೊಂಡಿರ್ತದಪ್ಪ ಅಂದ್ರೆ ಸುಮಾರು 29 ವಿಷಯಗಳನ್ನು ಒಳಗೊಂಡಿರ್ತದೆ. ಇದು ಕೂಡ ಪ್ರಮುಖ ಅಂಶ ಆಗಿರ್ತದೆ. ನೋಡ್ರಿ, ನಾವು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಬಹಳಷ್ಟು ಮಿನಿಮಮ್ ಅಂದ್ರೆ 5-6 ಗಂಟೆ ಹತ್ತದ. ಅದಕ್ಕೆ ಏನು ಮಾಡ್ಬೇಕು, ನೀವು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋ ಯಾವ್ದು ಬೇಕಂತ ಕೂಡ ತಿಳಿಸ್ರಿ. ಆದಷ್ಟು ವಿಡಿಯೋ ಕೊನೆಯವರು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಓಕೆ, ಇದೊಂದು ನಕ್ಷೆ ಅದ ನೋಡ್ರಿ, ಕರ್ನಾಟಕ ಗ್ರಾಮ ಪಂಚಾಯತ್ ನಕ್ಷೆ ಅದ. ಇದೇನಪ್ಪ ಅಂದ್ರೆ 2024-25 ನಕ್ಷೆ ಅದ. ಫಸ್ಟ್ ನೋಡ್ರಿ, ಕರ್ನಾಟಕ ಸರ್ಕಾರ, ಅದರ ತೆಳಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ, ಜಿಲ್ಲಾ ಪಂಚಾಯತ್ 31 ಅವ, ತಾಲೂಕಾ ಪಂಚಾಯತ್ 239. ಅದ್ರ ತೆಳಗೆ ಯಾವ್ದು ಕೆಲಸ ಮಾಡ್ತದಪ್ಪ ಅಂದ್ರೆ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತದೆ. ಎಷ್ಟಪ್ಪ ಅಂದ್ರೆ 5954 ಗ್ರಾಮ ಪಂಚಾಯತ್. ಆ ಗ್ರಾಮ ಪಂಚಾಯತ್ ತೆಳಗೆ ಯಾರು ಅಧ್ಯಕ್ಷರು ಕೆಲಸ ಮಾಡ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರಿಂದ ಆಯ್ಕೆ ಆಯ್ತಾರೆ. ಅಧ್ಯಕ್ಷರು ಯಾರಿಂದ ಆಯ್ಕೆ ಆಯ್ತಾರೆ ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯರಿಂದ. ಅದರೊಳಗೆ ಉಪಾಧ್ಯಕ್ಷರ ಕೆಳಗೆ ಸದಸ್ಯರು ಇರ್ತಾರೆ. ಸದಸ್ಯರು ಯಾರಿಂದ ಆಯ್ಕೆ ಆಯ್ತಾರಪ್ಪ ಅಂದ್ರೆ ಮತದಾರರಿಂದ ಆಯ್ಕೆ ಆಯ್ತಾರೆ. ಈ ಸದಸ್ಯರಾಗೋಣ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಫೀಸರ್, ಯಾರು PDO ಇರ್ತಾನೆ. ಅವರು ರಾಜ್ಯ ಸರ್ಕಾರ ನೇಮಕ ಮಾಡ್ತಾರೆ. ಈ PDO ಕೈ ತೆಳಗೆ ಯಾರಿರ್ತಾರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ, ಗ್ರೇಡ್ 1 ಮತ್ತು ಗ್ರೇಡ್ 2. ಇಷ್ಟೇನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ನಕ್ಷೆ ಆಗಿತ್ತು. ಇದು 2024-25 ನಕ್ಷೆ ಅದ. ಇದು ಇಂಪಾರ್ಟೆಂಟ್ ಅದ ನೋಡ್ರಿ. ಈ ನಕ್ಷೆ ನೆನಪಿತ್ತಪ್ಪ ಅಂದ್ರೆ ನಿಮ್ಗೆ ಎಲ್ಲೇನು ಬರ್ತಾವ ಸಂಖ್ಯೆ ಕೂಡ ಇಂಪಾರ್ಟೆಂಟ್ ಆಯ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ, ಓಕೆ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಜಾರಿಗೆ ಬಂತು. ಇದು ಅಂದ್ರೆ ಅಂಗೀಕಾರ ಆಯಿತು. ಬಟ್ ಜಾರಿಗೆ ಬಂದಿದ್ದು 1993. ನೋಡ್ರಿ, ಮೊದಲನೇ ಪಾಯಿಂಟು 1993 ಏಪ್ರಿಲ್ 24ರಿಂದ
ಜಾರಿಯಾದ ಮಹತ್ವ ತಿದ್ದುಪಡಿ. ಇದು ಜಾರಿಗೆ ಆದಾಗ ಏನಪ್ಪ ಅಂದ್ರೆ ಪಂಚಾಯತ್ ರಾಜ್ ದಿನ ಅಂತ ಘೋಷಣೆ ಮಾಡ್ತೇವೆ. ಗ್ರಾಮ ಪಂಚಾಯತಿಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ಅಂದ್ರೆ 73ನೇ ತಿದ್ದುಪಡಿಯಿಂದ ನಮಗೆ ಸಂವಿಧಾನಾತ್ಮಕ ಇದು ಸಿಗುತ್ತೆ ಸ್ಥಾನಮಾನ. ಇದಕ್ಕೆ ಗ್ರಾಮ ಪಂಚಾಯತಿಗಳಿಗೆ 3 ಹಂತದ ವ್ಯವಸ್ಥೆ: ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ನಾವು ಇವತ್ತಿನ ವಿಡಿಯೋದಲ್ಲಿ ಖಾಲಿ ಗ್ರಾಮ ಪಂಚಾಯತ್ಗಳಿಗೆ ತಿಳಿಸ್ಕೊಡ್ತೀನಿ. ಅದನ್ನು ಬೇಕಾತಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಕನಿಷ್ಠ ಅವಧಿ ಎಷ್ಟು ವರ್ಷ? 5 ವರ್ಷ ಇರ್ತದೆ. ನೇರವಾಗಿ ಚುನಾವಣೆ ಇರ್ತದೆ. ಅವಾಗೆ ಗೊತ್ತಿದ್ದಂಗೆ ಏನಪ್ಪ ಅಂದ್ರೆ ST SC ಮತ್ತು ಮಹಿಳೆಯರಿಗೆ ಏನಪ್ಪ ಅಂದ್ರೆ ವಿಶೇಷ ಸ್ಥಾನಮಾನವನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟದ. ಓಕೆ. ಪಂಚಾಯತ್ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಅಂದ್ರೇನು? ಈ ಪಂಚಾಯತ್ಗಳು ನಡೀತಾವೆ, ಚುನಾವಣೆ ಅದು ಯಾರು ನಡೆಸ್ತಾರಪ್ಪ ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ನಡೆಸ್ತದೆ. ಓಕೆನಾ. ಹಣಕಾಸು ವಿಚಾರಕ್ಕೆ ರಾಜ್ಯ ಹಣಕಾಸು ಆಯೋಗ ಅಂದ್ರೆ ಈಗ ಗ್ರಾಮ ಪಂಚಾಯತಿಗೆ ಹಣ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಯಾರು ಕೊಡ್ತಾರಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಹಣಕಾಸನ್ನು ಕೊಡ್ತದ. ನೋಡ್ರಿ, ಈ ವಿಡಿಯೋ ಹೇಗೆ ಅನಿಸ್ತತ್ತ ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಆದಷ್ಟು ನಮ್ಮ ಹಿಂದಿನ ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಹೋಗಿ ವಿಡಿಯೋನ ನೋಡೋದು. ಆದಷ್ಟು ವಿಡಿಯೋನ ಏನು ಮಾಡ್ತೀರಿ ಕೊನೆಯವ್ರು ನೋಡ್ರಿ, ಆದಷ್ಟು ಫುಲ್ ತಿಳ್ಕೊಳ್ರಿ. ಯಾಕಪ್ಪ ಅಂದ್ರೆ ಈ ಒಳ ಮೀಸಲಾತಿ ಎಲ್ಲ ಮುಗ್ದದ. ಈಗೇನಪ್ಪ ಅಂದ್ರೆ ಇನ್ನೊಂದು 2-3 ತಿಂಗಳದಾಗ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಜಾಬ್ಗಳಪ್ಪ ಅಂದ್ರೆ ಬಿಡ್ತಾರೆ. ಈಗೇನಪ್ಪ ಅಂದ್ರೆ ಒಂದೊಂದು ಟಾಪಿಕ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊರಿ. ಇಲ್ಲಿ ಯಾವುದೇ ಒಂದು ಈ ಗ್ರಾಮ ಪಂಚಾಯತಿ ಅಂತ ವಿಷಯ ಬಂದಾಗ ಇಲ್ಲಿ ಯಾವುದೇ ವಿಷಯ ಬಿಟ್ಟಿಲ್ಲ, ಎಲ್ಲ ಕವರ್ ಮಾಡಿನ. ಯಾವುದೇ ಬುಕ್ ಓದೋ ಕೂಡ ಇದಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಅದಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡ್ರಿ. 1882ರಲ್ಲಿ ಲಾರ್ಡ್ ರಿಪ್ಪನ್ ಸ್ಥಳೀಯ ಕೊಡೋದು ಸ್ಥಳೀಯ ಸ್ಥಳೀಯ ಆಡಳಿತಕ್ಕೆ ಪ್ರಜಾಪ್ರಭುತ್ವದ ಚೌಕಟ್ಟನ್ನು ಒದಗಿಸಿದರು. ಇದು ಅವರಿಗೆ ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಬಿರುದು ನೀಡಿತು. ಅಂದ್ರೆ ಈ ಸ್ಥಳೀಯ ಸರ್ಕಾರ ಬಗ್ಗೆ ವಿಚಾರ ಕೊಟ್ಟವ್ರು ಯಾರಪ್ಪ ಅಂದ್ರೆ ಅವ ಲಾರ್ಡ್ ರಿಪ್ಪನ್. ಅದಕ್ಕೆ ಅವನಿಗೆ ಏನು ಕರಿತೀವಪ್ಪ ಅಂದ್ರೆ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಕರಿತೇವೆ. ಪಂಚಾಯಿತಿಯನ್ನು ಮೊದಲು ರಾಜಸ್ಥಾನ ನಾಗೂರಿನಲ್ಲಿ ಪರಿಚಯಿಸಲಾಯಿತು. ಅಂದ್ರೆ ಮೊದಲು ಎಲ್ಲಿ ಸ್ಥಾಪನೆ ಮಾಡಿದ್ರು ಪಂಚಾಯತಿನ? ರಾಜಸ್ಥಾನ ನಾಗೂರಿನಲ್ಲಿ ಪರಿಚಯ ಮಾಡ್ತಾರೆ. ಯಾವಾಗಪ್ಪ ಅಂದ್ರೆ 2ನೇ ತಾರೀಕು 8ನೇ ತಿಂಗಳು 1959. ನೋಡ್ರಿ, ದಿನಾಂಕ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದ. ದಿನಾಂಕಗಳನ್ನು ಎಲ್ಲ ಬರ್ದಿಕ್ಕೋರಿ, ಸ್ಥಳೀಯ ಸರ್ಕಾರದ ಕೂಡ ಬರ್ದಿಕ್ಕೋರು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಓಕೆ, PV ನರಸಿಂಹರಾವ್ ಸರ್ಕಾರದ ಅವಧಿಯಲ್ಲಿ ಪಂಚಾಯತ್ ರಾಜ್ ಮಸೂದೆಯನ್ನು ಅಂಗೀಕರಿಸಲಾಯಿತು. ಅಂದ್ರೆ ಪಂಚಾಯತ್ ರಾಜ್ ಮಸೂದೆಯನ್ನು ಯಾವಾಗ ಅಂಗೀಕಾರ ಮಾಡ್ತಾರಪ್ಪ ಅಂದ್ರೆ PV ನರಸಿಂಹರಾವ್ ಅವರ ಸರ್ಕಾರ ಇದ್ದಾಗ ಅವಾಗ ಇವರು ಅದರ ಮಸೂದೆಯನ್ನು ಅಂಗೀಕಾರ ಮಾಡ್ತಾರೆ. ಚುನಾಯಿತ ಪಂಚಾಯತಿ ಅವಧಿ 5 ವರ್ಷಗಳು. ಅಂದ್ರೆ ಯಾರ ಪಂಚಾಯತ್ ಗೆದ್ರಪ್ಪ ಅಂದ್ರೆ ಅವರ ಅವಧಿ ಎಷ್ಟಪ್ಪ ಅಂದ್ರೆ 5 ವರ್ಷ ಅಂತ ಮಸೂದೆ ಹೇಳ್ಕೊಡ್ತದ. ನೋಡ್ರಿ, ಈ ವಿಡಿಯೋ ಹೇಗೆ ಅನಿಸ್ತಂತ ನೀವು ನಮಗೆ ಕಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ರಿ, ಮತ್ತು ಲೈಕ್ ಮಾಡ್ರಿ. ಮುಂದಿನ ವಿಡಿಯೋ ಯಾವ್ದು ಬೇಕಂತ ಕಮೆಂಟ್ ಮಾಡಿ. ವಿಡಿಯೋ ಕೊನೆಯವರು ನೋಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು.